ಹೇಗಿದ್ದಾನೆ ಲಕ್ಷ್ಮಣ್? ಕೆಲಸದಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾನ? ನನ್ನ ಮಗ ಅನ್ನೋ ಯಾವ ಕನ್ಸಂಟ್ರೇಷನ್ ಅವನಿಗೆ ಕೊಡ್ಕೊಡ್ದು, ಇದು ನನ್ನ ವಿನಂತಿ. ಒಬ್ಬ ಸಾಮಾನ್ಯ ಹುಡುಗಂತರ ಅವನಿನ ಹತ್ರ ತರಬೇತಿ ಪಡಿಬೇಕು. ಖಂಡಿತ. ಕೆಲಸದ ವಿಷಯಕ್ಕೆ ಬಂದಾಗ ನಾನು ತುಂಬಾ ಕಟ್ಟುನಿಟ್ಟಿನ ಮನುಷ್ಯ. ಅದನ್ನು ಕಲ್ತಿರೋದು ನಿಮ್ಮಿಂದಲೇ ಯಜಮಾನ್ರೆ. ದೊಡ್ಡ ಮಾತು ಪ್ರಸನ್ನ. ನಮ್ಮೆಲ್ಲ ಕಾನೂನಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀರೋ ನೀನಿರೋದ್ರಿಂದ ಲೀಗಲ್ ಮ್ಯಾಟರ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿದ್ದೆ. ನನ್ನ ಮಗ ನಿನ್ನಷ್ಟೇ ಬುದ್ಧಿವಂತ ಆಗಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ. ಆಯ್ತು, ನಮಸ್ಕಾರ. ರಕ್ಕಿ ಆಫೀಸ್ಗೆ ಹೊಂದ್ಕೋತಿದ್ದಾನಂತೆ. ನೀವೊಳ್ಳೆ, ಇವತ್ತು ತಾನೇ ಅವನು ಆಫೀಸ್ಗೆ ಹೋಗಿದ್ದಾನೆ. ಅಷ್ಟರಲ್ಲಿ ನೀವು ಆಫೀಸಿಗೆ ಫೋನ್ ಮಾಡಿ ವಿಚಾರಿಸ್ಬೇಕಾಗಿತ್ತ? ಬೆಳೆದ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಅವ್ರ ಪ್ರೋಗ್ರೆಸ್ಸನ್ನು ಗಮನಿಸ್ತಾ ಇರಬೇಕು. ಅದು ನನ್ನ ಕರ್ತವ್ಯ ಅಲ್ವಾ? ನಮ್ಮ ಮಗ ಹೇಗಿದ್ದಾನೆ, ಏನು ಕೆಲಸ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗೋದು ಬೇಡವಾ? ಸರಿ, ಕಾಫಿ ತರಲ, ಕಷಾಯ ತರಲ? ಕಷಾಯ ಮಾಡ್ಕೊಂಡು ಬಾ. ಅಳ್ತಾ ಇದೆಯಾ? ಅಳ್ತಿಲ್ಲ ಸಂಚು, ಅಮ್ಮನ ಜ್ಞಾಪಕ ಬಂತಷ್ಟೆ. ನಮ್ಮಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಂಗೆ ವಾರ ವಾರ ತಲೆ ಸ್ನಾನ ಮಾಡಿಸ್ತಿದ್ಲು, ಜಡೆ ಹಾಕ್ತಿದ್ಲು, ಹೂವು ಮುಡಿಸ್ತಾ ಇದ್ಲು, ಹಬ್ಬಕ್ಕೆಲ್ಲ ನಂಗೆ ಉದ್ದ ಲಂಗ ತಂದು ಕೊಡ್ತಾ ಇದ್ಲು. ಮತ್ತೆ ಯಾಕಕ್ಕ ನಿಮ್ಮಮ್ಮ ಬಿಟ್ಟೋಗಿದ್ದು? ನಾನು ಪುಣ್ಯ ಮಾಡಿರ್ಲಿಲ್ವೋ ಅದಕ್ಕೆ. ಆದರೆ ಅಮ್ಮ ನನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಕನ್ಸಲ್ಲಿ ಬರ್ತಾರೆ, ನನ್ನ ಜೊತೆಗೆ ಮಾತಾಡ್ತಾರೆ ಗೊತ್ತಾ ಅಲ್ವಾ ಅಮ್ಮಿ ಜಾನ್? ಅಕ್ಕ ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ. ನಾನು ಗೊತ್ತು ಬಿಡು, ನಿನ್ ಮೊದ್ಲೇ ಬಗ್ಗೆ ತಾನೇ. ನಮ್ಮ ಅಕ್ಕಂಗೂ ಮೊದ್ಲೇ ಗೊತ್ತಾಗಿ ಅವಳು ಹಿಂಗೆ ಫೋಟೋ ನೋಡ್ತಾ ನೋಡ್ತಾ ಕೈಡೇ ಹೋಗ್ಬಿಡ್ತಾಳೆ. ಅಕ್ಕ ಇಲ್ವೋ, ಸಿಂಚು ಹೇಳ್ದಂಗೆ ಮದ್ವೆ ಅಂದ್ರೆ ಕಳ್ದೋಗೋ ಸಂಗತಿ ಅಲ್ಲ ನನ್ಗೆ. ಅದು ನನ್ನನ್ನು ನಾನು ಹುಡುಕೊಳ್ಳೋದಿನ. ನನ್ನ ಮದುವೆ ಹೇಗಾಗ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು ನನ್ಗೆ. ದೊಡ್ಡ ಮನೆ, ತುಂಬದ ಮನೆ, ಮನೆ ತುಂಬಾ ಜನ, ಅವ್ರ ಮಧ್ಯದಲ್ಲಿ ನಾನು ನಮ್ಮಪ್ಪ. ಅವನು ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ಹೂ ಕಣೋ, ನಮ್ಮ ಅಪ್ಪನೂ ನನ್ನ ಜೊತೆಗೆ ಬಂದ್ರೆ ಮಾತ್ರ ನಾನು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು. ಅಪ್ಪನ್ ಬಿಟ್ಟು ಹೇಗೆ ಹೋಗ್ಲಿ ನಾನು? ನೀನೇ ಹೇಳಿ ಸಿಂಚು. ಅಪ್ಪನೂ ನನ್ನ ಸರ್ವಸ್ವ, ಅವ್ರು ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು. ಎಲ್ಲರೂ ಇರೋ ತುಂಬದ ಮನೆಗೆ ನಾನು ಹೋಗ್ಬೇಕು, ಅಲ್ಲೆಲ್ಲರೂ ನನ್ನನ್ನು ಪ್ರೀತಿಸ್ಬೇಕು. ಅಯ್ಯೋ, ಈ ಮಾತನ್ನ ಎಷ್ಟು ಸತಿ ಹೇಳಿದ್ಯಾ ಅಕ್ಕ? ಸಿಂಚು, ಅದು ನನ್ನ ಹಲೋ, ಹೌದು ಹೇಳಿ. ಇಂಜೆಕ್ಷನ್ ಪಿಟಿಷನ್ ಹಾಕ್ಬೇಕಾ? ವಕಾಲತ್ ರೆಡಿ ಮಾಡ್ಬೇಕಾ? ಹೇಳ್ತೀನಿ. ಯಾಕೆ? ಹೌದಾ, ಕೊಡ್ತೀನಿ. ಅಲ್ರಿ ಲಕ್ಷ್ಮಣ್, ವಕಾಲತ್ ಹಾಕ್ಬೇಕು ಅಂದ್ರೆ ಫಾರ್ಮ್ ಕೊಟ್ಟು ಕಳಿಸ್ಬೇಕು. ಅದನ್ನ ಬಿಟ್ಟು ಫೋನ್ ಎಲ್ಲ ಕೊಡ್ತಾ ಇದ್ದೀರಲ್ಲ. ಹಲೋ, ಹೇಳ್ರಿ. ಹೌದಾ, ಅದನ್ನ ನೋಡಿ ಹೇಳ್ತೀನಿ. ಅದು ಕೃಷ್ಣಪ್ಪನರ ಲ್ಯಾಂಡ್ ಕೇಸ್ ಬಗ್ಗೆ. ಏನ್ರಿ 5 ವರ್ಷ ಲಾವ್ ಓದಿದೀವಿ ಅಂತೀರ, ಅಷ್ಟು ಗೊತ್ತಾಲ್ವಾ ನಿಮಗೆ? ರೀ ಆನಂದ್ ಗೌಡ್ರೆ, ಅವನಿನ್ನೂ ಹೊಸ ಹುಡುಗ, ಈಗ ತಾನೇ ಆಫೀಸಿಗೆ ಬಂದಿದ್ದಾನೆ. ಅವ್ನಿಗೇನ್ರಿ ಎಲ್ಲ ಗೊತ್ತಾಗುತ್ತೆ? ರೀ ಲಕ್ಷ್ಮಣ್, ನೀವು ಎಲ್ಲರನ್ನ ಗಮನ ಇಟ್ಟು ಕಲಿತಾ ಹೋಗಿ, ಏನು ಟೆನ್ಷನ್ ತಗೋಬಿಡಿ. ಸರಿ ಮೇಡಮ್. ಏನಪ್ಪ, ನಾನು ಹೊರಡ್ಬೋದಾ?
5 ಗಂಟೆಗೆ ಹೊರಡೋದ? ಲಾಯರ್ ಆಫೀಸ್ಗೆ ಟೈಮಿಂಗ್ಸೇ ಇಲ್ಲ. ನಾವೆಲ್ಲ ಹೊರಡೋದು 9:30 10 ಗಂಟೆಗೆ. ಮಹೇಶ್, ಫಸ್ಟ್ ಡೇ ಅಲ್ವಾ, ಪಾಪ ಸುಸ್ತಾಗಿರುತ್ತೆ ಬಿಡಿ. ಲಕ್ಷ್ಮಣ್, ನೀವು ಹೊರಡಿ. ಲಕ್ಷ್ಮಣ್, ನಾಳೆಯಿಂದ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ. ಹಾಗೆ ಮನೇಲೂ ಹೇಳಿ ಬನ್ನಿ, ಕೆಲವೊಂದ್ಸಲ ತಡ ಆಗುತ್ತೆ. ಹೇ, ಕರಿ ಕೊಟ್ಟು ಬಂತು ನೋಡ್ರು. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ವೆಲ್ಕಮ್ ಯುವರ್ ಆನರ್. ನನ್ನ ಮಗನೇ ಕಡ್ಡಿಗೀರ್ ಬಿಡ್ತೀನಿ ನೋಡು. ಹಿಂಗೆ ಆಡ್ತೀರಿ, ಒಬ್ಬೊಬ್ರನ್ನ ಅಟ್ಟಾಡ್ಸ್ಕೊಂಡು ಹೊಡೆದು ಬಿಡ್ತೀನಿ. ನನ್ನ ಮಗನೇ ಲಕ್ಷ್ಮಣ್ 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 ಅಂತೀಯ. ನೀವೇ ನಿಮ್ಮ ಅಪ್ಪನ ಮಾತು ಕೇಳಲ್ವಾ? ಅವ್ರು ಹೇಳಿದ ಕೆಲಸ ಮಾಡಲ್ವಾ? ಕೇಳಲಕ್ಕಿ ಹಾಗೆ ಅವ್ರು ಹೇಳಿದ್ದಕ್ಕೆಲ್ಲ ನೀನ್ ತಲೆ ಕೆಲ್ಸ್ಕೊಂಬೇಡ. ಲಾಯರ್ ಕೆಲ್ಸ ಅಂದ್ರೆ ದೇವ್ರ ಕೆಲ್ಸ. ನಿನ್ನ ಅಜ್ಜಿ ನೀನು ಕಾಲು ಎಳಿತೀಯಾ? ಲಕ್ಕಿ, ಬಿ ಸೀರಿಯಸ್. ಇಂಥ ಮಾತ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬಾರ್ದು. ನೀನ್ ಯಾರ ಮಗ ಹೇಳು? ದಿ ಒನ್ ಅಂಡ್ ಓನ್ಲಿ ಪಬ್ಲಿಷರ್ ಮಿಸ್ಟರ್ ಜಾನಕಿ ರಾಮ್. ಏ, ಕೂಲ್ 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 ಕೂಲ್. ಓಕೆ, ಹೇಗಿತ್ತು ಲಕ್ಕಿ ಕೆಲಸ? ಎಂಜಾಯ್ ಮಾಡಿದ್ಯಾ? ಇಲ್ವೋ, ಕ್ವೈಟ್ ಬೋರಿಂಗ್. ಏನ್ ಹೇಳ್ತಾರೋ ಏನ್ ಮಾತಾಡ್ತಾರೋ ಒಂದು ಅರ್ಥ ಆಗಲ್ಲ. ಲಕ್ಕಿ, ಆಫೀಸ್ನಲ್ಲಿ ಚೆನ್ನಾಗಿರೋ ಹುಡುಗಿರಿದ್ದಾರಾ? ಹೋಗಿ ಹೋಗಿ ಲಕ್ಕಿ ಹತ್ರ ಹುಡುಗಿರ್ ವಿಷಯ ಮಾತಾಡ್ತೀಯಲ್ಲೇ ಪೆದ್ದು. ಲಕ್ಕಿ ಸಾಹೇಬ್ರೆ, ಆಫೀಸಲ್ಲಿ ಬಿಸಿಬೇಳೆ ಬಾತ್ ಕೊಡ್ತಾರಾ? ಅದೇನು ಆಡ್ಕೊಳ್ತೀರೋ ಆಡ್ಕೊಳ್ಳಿ. ಈ ಲಕ್ಕಿ ಏನು ಅಂತ ತೋರಿಸ್ತೀನಿ. ಅದಪ್ಪ ಮಾತು. ಇಷ್ಟು ದಿನ ನಿಮ್ಮಪ್ಪ ಏನು ಅಂತ ನೋಡಿದ್ವಿ, ಈಗ ಲಕ್ಕಿ ಏನಂತ ನೋಡೋಣ. ಲಕ್ಕಿ, ನಿಮ್ಮಪ್ಪ ನೀನ್ ಬಿಡೋಂಗ್ ಕಾಣಲ್ಲ. ಅವ್ರಿಗೇನು ಇಷ್ಟವೋ ಅದನ್ನೇ ಓದಿಸಿದ್ರು, ಅವ್ರಿಗೆ ಇಷ್ಟವಾದ ಕೆಲಸನೂ ಕೊಡ್ಸಿದ್ರು. ನಾಳೆ ಅವ್ರಿಗೆ ಇಷ್ಟವಾಗೋ ಹುಡುಗಿನೇ ಹುಡುಕಿ ನಿನಗೆ ಮದುವೆ ಮಾಡಿಸ್ತಾರೆ. ಅಲ್ಲಿಗೆ ನೀನು ಶ್ರೀರಾಮಚಂದ್ರ ಆಗ್ಬಿಡ್ತೀಯ. ಅಣ್ಣ ತಮ್ಮ ಇಬ್ಬರನ್ನು ಒಂದೇ ತಕ್ರಿಲ ತುಲಾಭಾರ ಮಾಡ್ಬೋದು. ಕರೆಕ್ಟಾಗಿ ತೂಗ್ತೀರಾ. ನೆವರ್. ನೀವೆಲ್ಲ ಈ ಲಕ್ಕಿಗೆ ಸ್ವಂತ ಬುದ್ಧಿ ಇಲ್ಲ, ಅಪ್ಪ ಹೇಳ್ದಾಗ ಕೇಳ್ತಾನೆ ಅನ್ಕೊಂಡಿದ್ದೀರಲ್ಲ. ನೋಡ್ತಾ ಇರಿ ಈ ಲಕ್ಕಿ ಏನ್ ಮಾಡ್ತಾನೆ ಅಂತ. ನಾನು ಬೇರೆನೆ ಆಟ ಆಡ್ತೀನಿ, ನಾನೇ ಬೇರೆ ಅಂತ ತೋರಿಸ್ತೀನಿ. ಅಪ್ಪ ಹಾಕಿದ ದಾರಿಲಿ ನಾನು ಯಾವತ್ತೂ ನಡೆಯೋದಿಲ್ಲ. ನಾನು ಬೇರೆನೆ ಕೆಲಸ ಮಾಡೋದು, ನನ್ನ ಇಷ್ಟದ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು, ನನ್ನ ಇಷ್ಟದ ಪ್ರಕಾರನೇ ನಾನು ಬದುಕೋದು. ಏಯ್, ಯಾಕೋ? ನಮ್ ಲಕ್ಕಿ ಹಿಂಗ್ ಮಾತಾಡ್ತಿದ್ದಾನಲ್ಲ, ಅದ್ ಕನ್ಸನ್ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ಏಯ್ ಕೋತಿ, ಅದಕ್ಕೆ ನೀನ್ ಜಿಗುಟ್ಕೋ, ಬೇರೆಯವ್ರನ್ನ ಜಿಗ್ಟೋದಲ್ಲ. ಸಾರಿ ಗಣಪ್ಪ, ನಿಮ್ಮ ಮುಂದೆ ಸುಮ್ನಿರ್ರೋ. ನಮ್ ಲಕ್ಕಿ ಈಗ ಭಾಷಣ ಮಾಡ್ತಾನೆ, ನಾನು ನನ್ನ ಇಷ್ಟದಂತಾನೆ ಬದುಕೋದು. ಮುಂದೆ ನಾನು ಪ್ರಾರ್ಥನೆ ಮಾಡ್ಬೇಕು. ಏನಮ್ಮ ಇದೆಲ್ಲ? ಏನ್ ಮಗಳ ಇದೆಲ್ಲ? ಬಾ ಗೊತ್ತಾಗುತ್ತೆ. ಕೊಡಿದಲ್ಲ ನಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೆಲ್ಲ ರೆಡಿ ಮಾಡ್ಬಿಟ್ಟಿದ್ಯಮ್ಮ? ಯಾರಿಗೆ ಮಾಡಿದ್ದು? ನಾನು ನನ್ನ ಸೈನ್ಯ. ಓಹೋ, ಸರಿ, ನೀನ್ ಫ್ರೆಶ್ ಆಗ್ಬಿಟ್ಟು ಬಾ, ಆಮೇಲೆ ಕೇಕ್ ಕಟ್ ಮಾಡೋಣ. ಬೇಡಮ್ಮ. ನೀವಮ್ಮ ಯಾವಾಗಲೂ ನನ್ನನ್ನು ಪೊಲೀಸ್ ಡ್ರೆಸ್ಸಲ್ಲೇ ನೋಡೋಕ್ಕೆ ಇಷ್ಟಪಡೋಳು. ನಾನು ಇದರಲ್ಲಿ. ನೀನು ಇನ್ನೂ ಇದನ್ನು ಮರ್ತಿಲ್ವ ಬಂಗಾರಿ? ಹೇಗ್ ಮರೀಲಿ? ಮರೆಯಕ್ಕಾಗತ್ತಾ? ನೀನ್ ನನ್ನ ಬರ್ಡೇ ಮರಿತೀಯಾ ಹೇಳು? ಆದರೂ ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಯಾಕೆ ಅಂತ. ಬೇಕು
ಬೇಕಿತ್ತು, ನಂಗಿಷ್ಟ. ವರ್ಷಕ್ಕೊಂದ್ಸಲ ಬರೋದು ಆನಿವರ್ಸರಿ, ಅದನ್ನು ಸೆಲೆಬ್ರೇಟ್ ಮಾಡದೆ ಇರಕ್ಕಾಗುತ್ತಾ? ಜೀವನ ಅಂದ್ರೆ ಖುಷಿಯಾಗಿರೋದು ಅಂತ ಯಾರು ಹೇಳ್ಕೊಟ್ಟಿದ್ದು ನಂಗೆ? ನೀನ್ ತಾನೆ. ಈಗ ಇದೆಲ್ಲ ಬೇಡ ಅಂದ್ರೆ ಸಂತೋಷ ಎಲ್ಲಿರುತ್ತೆ ಸಿಂಗಾರಿ? ಅಪ್ಪ ಅಮ್ಮ ನೋಡಿ ಖುಷಿಯಾಗಿದ್ದಾಳಲ್ವಾ? ಈಗ ನೀನ್ ಬೇಜಾರು ಮಾಡ್ಕೋಬಾರ್ದು ಪ್ಲೀಸ್. ಅಪ್ಪ ಕೇಕ್ ಕಟ್ ಮಾಡು. ಕೇಕ್ ಎಲ್ಲ ನಾನು ಒಬ್ಬಳಿಗೆ ತಿನ್ಸ್ಬೇಡ. ನೋಡು ನನ್ನ ಸೈನಿಕರು ಹೆಂಗ್ ಬಾಯಿನಲ್ಲಿ ನೀರು ತುಂಬ್ಕೊಂಡು ನಿಂತಿದ್ದಾರೆ. ಸಾರ್ಥಕ ಮಾಡ್ಬಿಟ್ಟೆ ಮಗಳೇ, ನಿಮ್ಮ ಅಪ್ಪ ಆಗಿದ್ದಕ್ಕೆ ಸಾರ್ಥಕ ಮಾಡ್ಬಿಟ್ಟೆ. ಇಷ್ಟೊಂದು ಸೆಂಟಿಮೆಂಟ್ಸ್ ಬೇಡ, ಚಳಿಗಾಲ ಒಳ್ಳೇದಲ್ಲ. ಇನ್ನು ಬೇಜಾನಿದೆ ಸಂತೋಷ ಪಡೋದಕ್ಕೆ. ಒಂದ್ ನಿಮಿಷ ಇರು. ಕುಸುಮ, ನಿನ್ ಗಂಡ ಸಿಕ್ಕಾಪಟ್ಟೆ ಇಮೋಷನಲ್. ಈಗ ನೋಡಿ. ಹ್ಯಾಪಿ ಆನಿವರ್ಸರಿ ಅಪ್ಪ. ನಿನ್ನ ಆನಿವರ್ಸರಿಗೆ ನನ್ನ ಕಡೆಯಿಂದ ಗಿಫ್ಟ್. ಏನಮ್ಮ ಇದು ಇಷ್ಟೊಂದು ಭಾರ ಇದೆ? ಏನಿದೆ ಒಳಗೆ? ಹೇಳ್ತೀನಿ, ಆದ್ರೆ ಈಗ ನೋಡ್ಬೇಡ, ಪಕ್ಕಕ್ಕೆ ಇರು. ಇದರಲ್ಲಿ ನಿನ್ನ ಫ್ಯೂಚರೇ ಇದೆ. ಏನಂತ ಬೆಳಿಗ್ಗೆ ಹೇಳ್ತೀನಿ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈಗ ಇನ್ ಮುಂದೆ ನೀನು ಡ್ಯೂಟಿ ಮುಗಿಸ್ಕೊಂಡು ಪೋಲಿ ಅಲಿಯೋದು, ರಾತ್ರಿ ಮನೆಗೆ ಲೇಟ್ ಆಗಿ ಬರೋದು, ಬೆಳಿಗ್ಗೆ ಎದ್ದು ರೇಡಿಯೋ ಕೇಳೋದು, ಕತ್ತು ಸಿನಿಮಾಗೆ ಹೋಗೋದು, ಯಶವಂತಪುರ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದು, ಇದ್ಯಾವುದು ನೀನ್ ಮಾಡೋ ಹಾಗಿಲ್ಲ. ಎಲ್ಲ ನಾನೇ ಮಾಡ್ತೀನಿ. ಕದ್ದು ಸಿನಿಮಾಗೆ ಹೋಗ್ತೀಯಾ? ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಾನ್ ಮಾಡ್ತೀನಿ. ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕಿಲ್ಲ. ಇಷ್ಟು ದಿವಸ ಅದನ್ನೇ ಅಲ್ಲಮ್ಮ ಮಾಡಿರೋದು. ನೀನು ಹೇಳೋದು ನಾನು ಕೇಳೋದು, ನೀನು ಹೇಳೋದು ನಾನು ಕೇಳೋದು. ಇಷ್ಟ ದಿನ ಹೇಳಿದ್ದೇ ಬೇರೆ, ಇನ್ ಮುಂದೆ ಹೇಳೋದೇ ಬೇರೆ. ಆಯ್ತು, ಆಗಲಿ, ವಹಿಸಿ ಕೇಳ್ತೀನಿ, ಹೇಳಮ್ಮ. ಕೇಳಲೇಬೇಕು. ಅಯ್ಯೋ ಚೋಟು, ನಿಮ್ಗೆಲ್ಲ ಲೇಟ್ ಆಗ್ತಿದೆ ಅಲ್ಲ, ಕೇಕ್ ಕೊಡ್ತೀನಿ. ಆ್ಯಂಡ್ ಇದು ಅನ್ವಿತಾ. ಕೊಟ್ಟ ತಕ್ಷಣ ತಿನ್ನೋ ಮಾಡೋದಾ? ಅಪ್ಪ ನೀನು ತಿನ್ನು ಅಂತ ಹೇಳೋದಿಲ್ಲ ಅಲ್ವಾ? ಕಲಿ. ಅಪ್ಪ, ಮಕ್ಳದೆಲ್ಲ ಕೇಕ್ ತಿಂದು ಆಗ್ತಾ ಬಂತು. ನಾನು ಅವ್ರನ್ನೆಲ್ಲ ಮನೆಗೆ ಬಿಟ್ಟು ಬರ್ತೀನಿ. ಕೇಕ್ ಚೆನ್ನಾಗಿತ್ತಾ? ಸರಿ, ಕೇಕ್ ತಿಂದಾಯ್ತದ, ಹೊರಡೋಣ. ಕೇಕ್ ಕೊಡು, ಕೊಡು ಬೇಗ. ಗುಡ್. ಗುಡ್ ನೈಟ್, ಥ್ಯಾಂಕ್ ಯು. ಬನ್ನಿ ಬೇಗ, ಕಮ್.
ಅಪ್ಪ ನೀನಿನ್ನೂ ಮಲ್ಕೊಂಡಿಲ್ವಾ? ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು ತಾನೆ. 9-9:30 ಮಲ್ಕೊಂಡ್ಬಿಡ್ಬೇಕು. ಸರಿ ಅಪ್ಪ. ಡಾಕ್ಟ್ರು, ಲಾಯರು ಮತ್ತು ಈ ಪೊಲೀಸರು ಸಮಾಜಕ್ಕೆ ತುಂಬ ಮುಖ್ಯವಾದ ವ್ಯಕ್ತಿಗಳು. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ದೊಡ್ಡ ಅಪಾಯಗಳು ನಡೆದೋಗುತ್ತೆ. ಆಫೀಸ್ಗೆ ಯಾವತ್ತೂ ಲೇಟಾಗಿ ಹೋಗ್ಬಾರ್ದು. ಹೋಗಿ ಮಲ್ಕೋ. ನಿದ್ದೆ ಬರದೆ ಹೋದರೆ 1, 2, 3 ಅಂತ ಎಣಿಸ್ತಾ ಮಲ್ಕೋ. ಶ್ಯೂರ್ ಅಪ್ಪ. ಗುಡ್ ನೈಟ್. ಅಪ್ಪ ನಾಳೆ ಆಫೀಸ್ಗೆ ಹೋಗಲ್ಲ, ರಜಾ ಹಾಕಿದ್ದೀನಿ. ಯಾಕೆ? ನಾಳೆ ಏನು ವಿಶೇಷ? ಏನಿಲ್ಲ, ಸ್ವಲ್ಪ ತಲೆನೋವುತ್ತಿತ್ತು. ತಲೆ ನೋವ್ತಿರೋದು ಇವತ್ತೋ ನಾಳೆನೋ? ಲಕ್ಕಿ, ಇವಾಗ ತಲೆ ನೋಯ್ತಾ ಇದೆ ಅಂತ ನಾಳೆ ಆಫೀಸ್ಗೆ ಹೋಗಲ್ಲ ಅಂತೀಯಲ್ಲ. ನನ್ಗೆ ಗೊತ್ತು, ಆಫೀಸ್ ಕೆಲಸ ತುಂಬಾ ಬೋರಿಂಗ್ ಆಗಿರುತ್ತೆ. ಯಾಕಪ್ಪ ಬೇಕು ಅನ್ಸುತ್ತೆ. ಅಪ್ಪ ಸಂಪಾದಿಸಿದಾನೆ, ಮಜಾ ಮಾಡೋಣ ಅಂತ ಆಸೆ ನೋವಾಗುತ್ತೆ. ಆದರೆ ಮನುಷ್ಯ ದುಡಿಬೇಕು. ದುಡ್ಡಿಗೋಸ್ಕರ ಅಲ್ಲ, ಆರೋಗ್ಯಕ್ಕೋಸ್ಕರ, ಖುಷಿಗೋಸ್ಕರ, ಹೆಸರು ಸಂಪಾದನೆ ಮಾಡೋಕ್ಕೋಸ್ಕರ. ಸರಿಯಪ್ಪ, ನಾಳೆ ಆಫೀಸ್ಗೆ ಹೋಗ್ತೀನಿ. ಲಕ್ಕಿ, ನಾನು ನಿನ್ನನ್ನು ಲಾಯರ್ ಮಾಡ್ಬೇಕಂತಿರೋದು ನನ್ನ ಸ್ವಾರ್ಥಕ್ಕಲ್ಲ. ನಾನು ಲಾಯರ್ ಆಗಲಿಲ್ಲ ಅನ್ನೋ ದುಃಖಕ್ಕೂ ಅಲ್ಲ. ನಾನೇನಾಗಿಲ್ವೋ ಅದನ್ನು ನಿನ್ನ ಮೇಲೆ ಹೇರೋದಕ್ಕಂತೂ ಖಂಡಿತ ಅಲ್ಲ. ಮಹಾತ್ಮ ಗಾಂಧೀಜಿ ಲಾಯರ್ ಆಗಿದ್ರು, ನೆಲ್ಸನ್ ಮಂಡೇಲ ಅವರು ಲಾಯರ್ ಆಗಿದ್ರು. ಈ ಸಮಾಜಕ್ಕೆ ಒಳಿತನ್ನು ಮಾಡಿದವರೆಲ್ಲ ಅಡ್ವೊಕೇಟ್ ಕಡೆ ಹಾಕಿದ್ರು. ಇಲ್ಲಿ ಬಡವರಿದ್ದಾರೆ, ನೊಂದವರಿದ್ದಾರೆ. ನೀನು ಅಡ್ವೊಕೇಟ್ ಆಗ್ಬೇಕು. ನೀನು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಗೊತ್ತಾಯ್ತಾ? ಲಕ್ಕಿ, ಒಬ್ಬ ಒಳ್ಳೆ ಲಾಯರ್ ಆಗಬೇಕು ಅಂದರೆ ಪ್ರಾಕ್ಟೀಸ್ ಮುಖ್ಯ. ಅದಕ್ಕೆ ದಿನ ಆಫೀಸಿಗೆ ಹೋಗಬೇಕು. ಇನ್ಮೇಲೆ ಆಫೀಸಿಗೆ ಚಕ್ಕರ್ ಹೊಡೆಯೋ ಯೋಚನೆ ಮಾಡಬೇಡ. ಅದೇ ನಿನ್ನ ದೇವಸ್ಥಾನ, ಅದೇ ನಿನ್ನ ಕರಡಿ ಮನೆ. ಗೊತ್ತಾಯ್ತಾ? ಸರಿಯಪ್ಪ, ನಾಳೆ ಆಫೀಸ್ಗೆ ಹೋಗ್ತೀನಿ. ದ್ಯಾಟ್ಸ್ ಗುಡ್. ಸರಿಯಪ್ಪ. ನಿಂತ್ಕೋ. ಅಪ್ಪ, ಗುಡ್ ನೈಟ್ ಹೇಳ್ಬಿಟ್ಟು ಹೋಗು. ಗುಡ್ ನೈಟ್ ಅಪ್ಪ.